ಸುಮ್ಮ ಉಸೂಲ್ ಐತೈತಿ ಬದುಕಿನ. ನಿಮ್ಮ ಅಣ್ಣ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನಂತ ಮದುವೆವಾಗ ಆರಾಮ ಸಂಸಾರ ಜೀವನ ಮಾಡವ. ಇಲ್ಲ ನಾನು ಕರ್ಮರಾಜ್ ಅವರನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ಯಾರವ ಕುರ್ಸಾಲೆ? ಅವರೇ ಯಾವಾಗಲೇ ಬಂದು ಹೋದಿದ್ರಲ್ಲ MBBS. ಅವ ಎಮ್ಮಿ ಬೋಳಸ್ ಅಲ್ಲ ನಾ MBBS. ಅವನ ಮದುವೆ ಆಗಿ ಏನು ನೋಡಿ ಇಷ್ಟಪಟ್ಟೆ ಅವನು? ಹೌದು, ವಿಶಾಲವಾದ ಹೃದಯನ. ಇಟ್ಟು ದೊಡ್ಡದೈತಿ ಆ ಕುರ್ಸಾಲೆ ಅಂದ್ ಹೃದಯ ಅವಂದು. ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹೊಳೆ ಬರ್ತತ್ಲ ಇದು. ಹೋಗ್ಲಿ ಬಿಡು, ಫಸ್ಟ್ನೇ ಭೇಟಿಯಲ್ಲಿ ಹೇಗಿರಿ ನೀವು? ಕಾಲೇಜಲ್ಲಿ. ಸೋ ನೈಸ್. ಎರಡನೇದು ಕ್ಯಾಂಟೀನ್ನಲ್ಲಿ. ವಂಡರ್ಫುಲ್. ಮೂರನೇದು ಇಲ್ಲೇ ಮನೆಯಲ್ಲ. ಇಲ್ಲಿ ಆಗಲೇ ಚಾ ಕುಡಿಯಾಗ ಅಲ್ಲ ಕುರ್ಸಾಲ್ಯ ಒಂದು ಕಪ್ ಚಾ ಕುಡಕ ಹುಡುಗಿ ತಲಿ ಈ ನಮನಿ ವಾಶ ಮಾಡಿಬಿಟ್ಟ ನೋಡು. ಒಂದನೇದು ಕಾಲೇಜ್, ಎರಡನೇದು ಕ್ಯಾಂಟೀನ್, ಮೂರನೇದು ಮನ್ಯಾಗ, ಮೂರನೇದು ಕ್ಯಾಂಟೀನು, ಸೀದಾ ನಾಲ್ಕನೇದು ಡೈರೆಕ್ಟ್ ಎಂಗೇಜ್ಮೆಂಟ್ ಅಂದೆ. ಒಟ್ಟು ಅವ್ನು ಮದುವೆ ಆಗಾಕಿ. ನೋಡೋಣ, ಹೇಗಾದ್ರೂ ಮಾಡಿ ಅಣ್ಣಂಗೆ ಹೇಳಿ ಒಪ್ಸನ. ನಾನ ನಿಮ್ಮ ಅಣ್ಣಗೆ ಹೇಳಿ ಒಂದಿಟ್ಟು ದಿಟ್ಟಿಸಿ ನೋಡಿ. ನಿಮ್ಮ ಅಣ್ಣನ ಹುಟ್ಟುದ ಮೊದಲು ಗ್ರಾಂದಾಗ ಹುಟ್ಟ್ಯಾಣ ಬೋಸುಡಿಕೆ. ಅವನು ಡೆಲಿವರಿ ಮಾಡಿಸ್ಕೊಂಡು ನರ್ಸ್ ಬೈ ಇನ್ನಾರು ಸರ್ಕಾರ ದವಾಖಾನೆ ಬೆಳಿಗ್ಗೆ ಹೋಯ್ಕೋತ ಕೂತಾಳ. ಯಾಕಣ್ಣ? ತಿಂತಾವ್ ತೊಡಿದವ ಗಿಡ್ಡಿದ್ರು ಕುರ್ಸಾಲೇನು ತೊಡ್ಯಾಗ ಹಾಕಿ ನಾನು ಹಿಂಗೆ ಹಿಚ್ಕಿದ ಪಡ್ಡು ಪಡಲ್ ಚಡ್ಡು ಚಡಲ್ ಅಂದಲ್ಲಿ ಉಸುಲು ಬಿಟ್ಟು ಸತ್ತು ಹೋಗ್ತಾನೆ ಅಂತವದ ನಿಮ್ಮ ಅಣ್ಣ. ಅವಂಗೆ ಹೇಳಿ ನಾವು ಒಪ್ಪಿಸ್ಲ್ಯಾ? ನೋಡೋಣ, ಹೇಗಾದ್ರೂ ಮಾಡಿ ಒಪ್ಸ್ಬೇಕು ನೀನೇ. ಅಂದ್ರ ಪ್ರೀತಿ ನಿಮ್ಮದು, ಗುಮ್ಮುಣಿಕೆ ನಮ್ಮದನ. ಇದೇನು ಹೊಸಾದಿದ್ದಾರ್ಗತಿ ಹೇಳತ್ತೀಯಲ್ಲ. ಅಂದ್ರ ದಿನ ದಿನ ಇದನ್ನ ಮಾಡ್ತೀನಿ ಏನು? 2.5 ತಿಂಗಳಾತ ಕಣ್ಣಿಗೆ ನಿದ್ದಿಲ್ಲ ಏನೇನ. ನಿಮ್ಮ ಅಣ್ಣಗೆ ಹೇಳಿ ಒಪ್ಪಿಸ್ಬೇಕು. ಹೌದಣ್ಣ. ಹಿಂಗದೀವ ನೀ ಇಟ್ಟು ಬಡಕದಿ ಇಟ್ಟು ಡೇಂಜರ್ ಇದೆ ನೀನು. ಒಂದು 2 ಕಾಳು ಹಿಂದೆ ಸರ್ ನಿಂದ್ರವ ಹೇಳ್ತೀನಿ ನಿಮ್ಮ ಅಣ್ಣ. ಗೌಡ್ರ ನಿಮ್ಮ ಮನಿ ಆಳ ಮನುಷ್ಯರಿನ. ಹೌದು. ಹೇಳಂದ್ರೆ 2 ಮಾತು ಹೇಳ್ತೀನಿ. ಅಲ್ಲಿ ಬ್ಯಾಡ ಅಂದ್ರಿ ದನ ಹೊಡ್ಕೊಂಡು ಸೀದಾ ಹಳ್ಳದ ಕಡೆ ಹೋಗಿಬಿಡ್ತೀನಿ. ಬಾಯ್ಲಿ ಇಲ್ಲ, ಎಷ್ಟೇ ಆಗಲಿ ತನಗೆ ತಿಳಿಲಿಲ್ಲ ಅಂದ್ರು ಕ್ವಾಡಿ ಕೇಳಂತ ಬಲ್ಲವ್ರು ಹೇಳ ಹೇಳು, ನಿಂದು ಒಂದು ಹಾಗೆ ಹೋಗ್ಲಿ. ನೋಡ್ರಿ, ತಪ್ಪಿರುದ ನಿಮ್ಮದ ಐತಿ. ನಿಮ್ಮದೈತಿ ತಪ್ಪ. ಯಾಕ್ಲೇ ಏನ್ ಮಾತಾಡಕತ್ತೆ? ತಾಯಿ ಸತ್ತ ಮಗಳ ತೆಳಕಿನಿ ಸೊಲಿಗಿಂದ ಬೆಳೆಸಿ ಬಿಟ್ಟಿರಿ. ಸಣ್ಣ ದೊಡ್ಡಾಕಿ ಮಟ್ಟಕ್ಕೆ ಬೇಡಿದೆಲ್ಲ ಕೊಡ್ಸಿರಿ. ಸಣ್ಣಕ್ಕಿದ್ದಾಗ ಪಾಟಿ ಕೊಡ್ಸಿರಿ, ಪೆನ್ಸಿಲ್ ಕೊಡ್ಸಿರಿ, ಒಳ್ಳೆಗೆ ಈಗ ಮೊಬೈಲ್ ಕೊಡ್ಸಿರಿ, ಮೊಬೈಲ್ ಸಿಮ್ ಕೊಡ್ಸಿರಿ, ಮತ್ತೆ ಈಗ ಚಡ್ಡಿ ಕೊಡ್ಸಿರಿ. ಬೇಕಂತ ಬಂದಿದ್ದೆಲ್ಲ ಬಾಯಿ ತಪ್ಪಿ ಬಂದಿದ್ದು ಎಲ್ಲ ಕೊಡ್ಸಿರ್ಲ ಆಕಿಗೆ. ಕೊಡಿಸಿದ್ನಿ. ಈಗ ಅವನು ಬೇರ್ದಾಳ ಕೊಡಿಸಿ ಬಿಡ್ರಿ. ಮುಚ್ಚ ಬಾಯ್ನ. ಗೌರೀಶ, ನೀನೇ ನನ್ನ ಜಾಗದಾಗಿದ್ರ ನಿನಗೂ ಒಬ್ಳು ತಂಗಿ ಇದ್ರ ಅಂತ ಬಿಕಾರಿ ಕೊಟ್ಟು ಮದುವೆ ಮಾಡ್ತಿದ್ದೇನೋ. ನಮ್ಮ ಮನಿ ಹೆಣ್ಣು ಮಕ್ಕಳು ಚಂದಂಗ ಇರ್ಬೇಕಂದ್ರ ಕಾಲು ಬಿದ್ದು ಕನ್ಯಾದಾನ ಮಾಡಿ ಕೊಟ್ಟು ಬಿಡ್ತೀನಿ. ಅದೇ ಬಿಕಾರಿ ಬುದ್ಧಿ ತರನೇ ವಿಚಾರ ಮಾಡುತ್ತೆ. ಅಂತ ಪ್ರಸಂಗ ಬಂದ್ರೆ ಇವಳಿಗೆ ಒಂದು ತೊಟ್ಟು ವಿಷ ಹಾಕಿ ಕೊಲ್ತೀನಿ ವಿನಃ ನಾನು ಮಾತ್ರ ಬಿಕಾರಿ ಕೊಟ್ಟು ಮದುವೆ ಮಾಡೋದಿಲ್ಲ. ನಾನು ಮಾಡಂಗಿಲ್ರಿ. ಹೇಳು ಮಠ ಕೇಳ್ರಿ. ಏನ ಮನಸಾರೆ ಪ್ರೀತಿ ಮಾಡ್ಯಾರ ಅವ್ರು ಇಬ್ರು ಕೂಡಿ. ನಾಳೆ ಏನಾರ ಊರಾಗ ಇಬ್ರು ಕೂಡಿ ಓಡಿ ಹೋಗ್ಬಿಟ್ಟಂದ್ರ ಊರು ಬಿಟ್ಟ ಊರಾಗ ಗೌಡ್ರು ಮರ್ಯಾದೆ ಪ್ರಶ್ನೆ ಏನ? ನಿಮ್ಮ ಗೌರವದ ಪ್ರಶ್ನೆ ಏನ? ಮದ್ವಿ ಮಾಡ್ತೀನಿ ಅಂತ 2-3 ವರ್ಷ ಮುಂದೆ ಒತ್ರಿ. ಸಮಯ ಸಂದರ್ಭ ನೋಡಿ ಅವರಿಗೆ ಉಲ್ಲಟ ಪಲ್ಲಟ ಬರೀ ಮಾಡೋಣ್ರಿ. ಗೌರಿಯ, ಇದ್ರಾಗ ಏನಾರ ಒಂದ್ ಸ್ವಲ್ಪ ಪರಕ್ ಆಯ್ತು ನಿನ್ನ ಉಲ್ಲಟ ಪಲ್ಲಟ ನಾ ಮಾಡ್ತೀನಿ. ಇಲ್ಲಿ ಹೇಳ್ತೀನಿ ರೀ, ಅವರ ಮದುವೆ ಒಪ್ಪಿದ್ರು ನೋಡ್ರಿ. ಈ ವಿಷಯದಲ್ಲಿ ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರ್ದು. ಅರ್ಥ ಆಯ್ತಲ್ಲ?
ಮತ್ತೊಂದು ಇಂಗಳು ಊಟ ಇಟ್ಟು ಹೋದ ಅವರ ಹಾನ ನಿಮ್ಮ ಅಣ್ಣ ಮದುವೆಗೆ ಒಪ್ಕೊಂಡ್ರಿ ನಿಜವಾಗ್ಲೂನ ಅಂತ ಒಪ್ಸಾಗ ನಾ ಅಂತ ಓದೀನಿ ಒಪ್ಸನ್ರಿ ಆದ್ರೆ 2 ಕಂಡೀಷನ್ ಹಾಕ್ಯಾನ್ರಿ ನಿಮ್ಮ ಅಣ್ಣ. ಏನಣ್ಣ ಅದು? ಕಾಲೇಜ್ಗೆ ನೀನು ಗೆಳತಿಯರ ಜೋಡಿ ಹೋಗ್ತೀನಿ, ಬಸ್ಸಿಗೆ ಹೋಗ್ತೀನಿ, ಅದೊಂದು ಸ್ಕೂಟಿ ತೊಗೊಂಡಿಲ್ಲ, ಆ ಸ್ಕೂಟಿ ತೊಗೊಂಡು ಬರ್ರ ಅಡ್ಡಾಡ್ತಂದ್ರೆ ಇಲ್ಲ, ಎಲ್ಲ ಬಂದು. ಮತ್ತೆ ಹೆಂಗ್ ಹೋಗುದಣ್ಣ? ನಿಮ್ಮ ಅಣ್ಣ ಒಂದು ನನಗೊಂದು ಟಮ್ ಕೊಡಿಸ್ತೀನಿ ಅಂದ. ನಾ ಮುಂದೆ ಟಮ್ ಹೊಡಿತೀನಿ, ನೀ ಹಿಂದೆ ಕುಂದ್ರು. ಬಂದ್ ಮಾಡ, ಬಂದ್ ಮಾಡ. ಆ ಟಮ್ಗೆ ಹಾಕೊಂಬರ್ದು 30 ರೂಪಾಯಿ ಡೀಸೆಲ್ ಹಾಕೊಂಡ್ ಬಂದೀನಿ. ಇಲ್ಲೇ ಒದರ್ಸಿ ಎಲ್ಲ ಎಣ್ಣೆ ಖಾಲಿ ಮಾಡಿದ್ರೆ ಅವಾರನ್ನ ಕಾಲೇಜ್ಗೆ ಹೆಂಗೆ ಬಿಡ್ಲಿ? ಹೋಗವಾ, ನಿಮ್ಮ ಅಣ್ಣಗೆ ಮದುವೆ ಒಪ್ಪಿಸಿ, ನನಗೆ ಭಾಳ ಹೊಟ್ಟೆ ಹಸ್ತೈತಿ, ಒಳಗೆ ಹೋಗಿ ಎಗ್ ರೈಸ್ ಮಾಡ್ಕೊಂಬ. ಎಗ್ ರೈಸ್ ಅಣ್ಣ? ಹಾಂ. ಹೇಗ್ ಮಾಡುದಣ್ಣ? ತತ್ತಿ ಹಾಕಲಾರ ಮಾಡ. ತತ್ತಿ ಹಾಕಲ್ದ ಎಗ್ ರೈಸ್ ಹೆಂಗ್ ಮಾಡ್ತಾರಣ್ಣ? ಗೊತ್ತಿಲ್ಲ ನಿನಗೆ? ಇಲ್ಲ. ಅದಕ್ಕೆ ನಮ್ಮ ಅಪ್ಪರಿಗೆ ಹೇಳ್ತೀನಿ, ಅವ್ರನ್ನ ಪೇಟೆಗೆ ಇಡಬೇಡ್ರಿ, ಹಳ್ಳಿಯಾಗ ಇಡ್ರಿ, ಹಳ್ಳಿ ಪದ್ಧತಿ ಕಲಿತಾರಂತೇಳಿ. ಎಗ್ ರೈಸ್ ಮಾಡೋದು ಗೊತ್ತಿಲ್ಲ? ವೆರಿ ಸಿಂಪಲ್, ತತ್ತಿ ಹಾಕ್ಲಾರ ಮಾಡೋದು. ಒಂದು ಪ್ಲೇಟಿನಾಗ ರೈಸ್ ಹಾಕೊಳ್ಳೋದು, ಒಂದು ಪೇಪರ್ನಾಗ ಎಗ್ಗತ್ತು ಬರೀದು, ಪ್ಲೇಟಿನ ಮಗಲು ಇಟ್ಬಿಡುದು. ಪೇಪರ್ನಂದು ಎಗ್ಗ, ಪ್ಲೇಟ್ನಂದು ರೈಸ, 2 ಕೂಡಿ ಎಗ್ ರೈಸ. ಇಷ್ಟ ಆಯ್ತಣ್ಣ, ತಗೊಂಡ್ ಬರ್ತೀನಿ ಹಾಗಾದ್ರೆ. ಬೇಡ, ನಿನಗೆ ಮಾಡಕ್ಕೆ ಬರಾಗಲ್ಲ, ಗೊತ್ತಾಯ್ತು ನನಗೆ. ಜ್ಯೂಸ್ ಮಾಡಕ್ಕೆ ಬರ್ತೀನಿ. ಜ್ಯೂಸ್ ಅಣ್ಣ ಮಾಡ್ತೀನಿ. ಯಾವ್ದಣ್ಣ? ಹುಂಚಿಕಾಯಿ ಜ್ಯೂಸ್ ಮಾಡ್ಕೊಂಬ. ಹುಂಚಿಕಾಯಿ ಜ್ಯೂಸ್ ಹೆಂಗ್ ಮಾಡ್ತಾರಣ್ಣ? ಇದು ಗೊತ್ತಿಲ್ಲ, ಭಾಳ ಸಿಂಪಲ್ ಇವ. ಇಷ್ಟು ಹುಂಚಿಕಾಯಿ ತಗೋ, ಒಂದು ಬಕೆಟ್ನಾಗ ಹಾಕು, ಒಂದು 2-3 ಚರಿಗೆ ನೀರು ಸುರಿದ ಒಳಗೆ ಇಳಿದು ಕಚ್ಚಿ ಪಿಚ್ಚಿ ತುಳಿದಾಡು. ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಒಂದು ಗ್ಲಾಸ್ನ ತಂದು ಕೊಟ್ಬಿಡು. ಬೂಟ್ ಹಾಕೊಂಡ್ ತಿರುಳಾಳೋ ಏನ ಹಂಗ ತಿರುಳಾಳಿ? ನೀ ಎಲ್ಲಿ ಬೇಕಾದ್ರೆ ಇದಕ್ಕೆ ಹೋಗಿ ಬಂದು ಅಡ್ಡಾಡು ತುಳಿ, ನಡೀತೈತಿ ನನಗೆ. ಅದು ಮಾಡಕ್ ಬರಲ್ಲ ಅಣ್ಣ. ಅದನ್ನು ಮಾಡಕ್ ಬರಲ್ಲ. ಯವ್ವ, ಒಂದು ಚರಿಗೆ ನೀರು ಕೊಟ್ಟು ಬಿಡವ ಸಾಕು. ಆಯ್ತಣ್ಣ, ತಗೊಂಡ್ ಬರ್ತೀನಿ ಹಾಗಾದ್ರೆ. ಹೋಗು. ಒಂದು ಶಾಣೆ ಹಾಕೋ. ಏಯ್ ಗೌರಿ, ಹೋರಿ. ಏನಂದ್ಲು ತಂಗಿ? ಅವ್ವಾರು ಹೋಗುದ್ನ ಒಂದು ಮಾತಂದ್ರಿ. ಏನಂತ? ಏನೋ ನೀವು ಇಲೆಕ್ಷನ್ ನಿಂತಿರಿ ಅತ್ಲ? ಹೌದು. ಮತ್ತೆ ಇಲೆಕ್ಷನ್ ಅಲ್ಲಿ ಏನಾಕತಿ ಯಾರಿಗೆ ಗೊತ್ತು? ಏಯ್, ನಿಮ್ಗ 3 ಸಲ ಹರಿಸಿ ಬಂದಿನಿ. 3 ಸಲ ಹಾರಿಸಿ ಬಂದಿರಿ. ಅವರಂದ್ರಿ ಇಲೆಕ್ಷನ್ ಫಂಕ್ಷನ್ ಐತಿ ಮನ್ಯಾಗ, ಊರ್ ಮಂದಿ ಎಲ್ಲಾರು ಬರಾಕತ್ತಾರು, ನಾ ಬೇಸ್ತೀನಿ, ನೀ ನಾದಕತ್ತಿ ಬಾ ಅಂದ. ಏನದ? ಚಪಾತಿ ಹಿಟ್ರಿ ಇಲ್ಲಿ ನಿತ್ಯ ನಿನ್ನ ನಾನು ಲಟ್ಟಿಸ್ತೇನೆ ಮಗನ. ಟುಮ್ ಟ್ಯಾವ್ ಡ್ಯಾವ್. ಶಬಾಷ್ ಧರ್ಮಣ್ಣ, ನನ್ನ ಮನೆಗೆ ಬಂದಾಗ ಅವಮಾನ ಮಾಡಿದ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಇವತ್ತು ನನ್ನ ತಂಗಿ ಮೇಲೆ ನಿನ್ನ ತಮ್ಮನ ಎತ್ತಿ ಕಡ್ದಿಯಲ್ಲ, ಮೆಚ್ಚಬೇಕಲಿ ನಿನ್ನ ಗಂಡಸ್ತಾನ. ಏ ಧರ್ಮಣ್ಣ, ಯಾವಾಗ ನಿನ್ನ ಮನೆ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತೋ ಅವತ್ತೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ. ಏ ಸತಿ ಶಿರೋಮಣಿ ಸಾವಿತ್ರಿ, ನಿನ್ನ ಮನದ ಎದೆ ಅಂಗಳದಲ್ಲಿ ಚಿನ್ನಿಪಳ್ಳಿ ಅಟ್ಟ ಆಡ್ಲಿಲ್ಲ. ನನ್ನ ಹೆಸರು ಶ್ರೀಕಾಂತ್ ಗೌಡನೇ ಅಲ್ಲ.